ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂತ ಒಂದು ಭಾಗ್ಯ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಒಬ್ಬೊಬ್ಬರು ಮಕ್ಕಳು ಕಾಣ್ತಿರ್ಲಿಲ್ಲ, ಇಲ್ಲವರೆ ಕೂತಿರ್ಲಿಲ್ಲ. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದೆ ಜೀವನ. ಥ್ಯಾಂಕ್ ಯು ಸೋ ಮಚ್. ಅನಂತನಾಗ್ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ಹೇಳಕ್ಕೆ ಒಂದು ಖುಷಿ. ಅದೇ ನಮಗಾಗಿರೋ ಅನುಭವ ಬಹುಶಃ ಯಾಕೂ ಆಗಿಲ್ಲ ಅಂತ ಮೇಡಮ್ ಅವರು ಕಪ್ಪಿದೆ ಇದ್ದಾರೆ. ನಾನು ಅವರ ಮಾಮಯ್ಯನ ಪಾತ್ರ ಮಾಡಿದ್ದೆ ಮತ್ತು ಶ್ವೇತ ಗುಲಾಬಿ. ಬಹಳ ಖುಷಿ ಆಗೋಯ್ತು. ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕ್ಲೈಮ್ಯಾಕ್ಸ್ ತೆಗಿತಾ ಇದ್ರು, ಮದುವೆ ಸೀನು ಏನೋ ತೆಗಿತಾ ಇದ್ರು. ಆಗ ಒಂದು ವಾಚ್ ಬರೋದು, ಕಂಪ್ಯೂಟರ್ ತರ ಅದು ಕಟ್ಟಿದಲ್ಲಿ ಮುಚ್ಚಿಸ್ಕೊಂಡ್ ಕೂತಿದ್ರು. ನಾನು ಸುಮ್ಮನಿರ್ಬಾರ್ದ, ಏನ್ ಸರ್ ಆರಾಮಾಗಿದ್ದೀರಾ ಅಲ್ಲಿ ಒಂದು ಡೈಲಾಗ್ ಬಂತು. ಅಂದ್ರು. ಅವತ್ತಿಂದ ನಂಬ್ತಿರೋ ಬಿಡ್ತಿರೋ ನಾನು ತಿರ್ಗಾ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ. ಗಣೇಶ ಅನ್ನೋ ಪಿಕ್ಚರ್ ಅಲ್ಲಿವರೆಗೂ ಮಾತಾಡಿದ್ದೆ. ಆತರ ಒಂದು ಎಕ್ಸ್ಪೀರಿಯನ್ಸ್. ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು, ನಿಮ್ ತಲೆಗೆ ಕೆಟ್ಟಿದ್ಯಾ, ಯಾಕೆ ಅವ್ರು ಅದೇ ಕೂತ ಹೋಗಿದ್ದೆ ಅಂತ ಹೇಳಿದ್ದು ಬಹಳ ದೊಡ್ಡ ಅನುಭವ. ಇದಾದ್ಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗ್ಬೇಕು ಅನ್ನೋ ಒಂದು ಏನಾದ್ರು ಆಸೆ ಉಂಟು ನನ್ನ ಮನಸ್ಸಿನಲ್ಲಿ ಈ ವಯಸ್ಸಿಂದಲೇ ಆಗಿದ್ದು. ಹೌದು, ಅದು ಆ ಅಮ್ಮ ಬೇರೆ ಅಂತ ಚಂದ್ರುಳ್ಳಿ ಚೆಲ್ವಿ ಲಕ್ಷ್ಮಿ ಅವರು ಏನು ಇವತ್ತು ಆ ಒಂದು ಕಾಂಬೋ ಏನ್ ಮಜಾ ಅಂದ್ರೆ ಆ ಕಾಲದಲ್ಲಿ. ನಾವೆಲ್ಲ ಅವಾಗ PUC ಸ್ಟೂಡೆಂಟ್ಸ್ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದುವಂತ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಥಿಯೇಟರ್, ಅಲ್ಲಿ ಚಿತ್ರ ಸುಮಾರು 25 ವಾರ ಓಡ್ತಾ ಇತ್ತು. ಆಗ ನಾನು ಹೋಗಿ ನೋಡುವಾಗ ಆ ಒಂದು ಸರಿ ನೋಡಿದ್ದೆ, ನಂಗೆ ರೋಡಲ್ಲೆಲ್ಲ ಯಾರು ಲಕ್ಷ್ಮಿ ಎಲ್ಲ ಬಂದಂಗಾಗೋದು, ಯಾರು ಮಾತಾಡೋದು, ಈ ತರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಗೋದು. ಯಾರೋ ಅವರು ಸಿಗೋದು ಸಾಕು ಅನ್ನೋ ರೀತಿಗೆ ಮಾತ್ರ ಅವರು ಕಾದಲ್ ಬಂದ ನಮ್ಮ ಕನ್ನಡಕ್ಕೆ ಫ್ಯಾಂಟಾಸ್ಟಿಕ್ ಆಕ್ಟ್. ಅವರ ಒಂದು ಹೇರ್ಸ್ ಇದೆಯಲ್ಲ, ನನ್ನ ಪ್ರಕಾರ ರಜನಿಕಾಂತ್ ಅವ್ರು ಬಿಟ್ಟರೆ ಅವ್ರಿಗೆ ಬಂದಿದೆ ಹೇರ್ಸ್. ಅವ್ರ ತರ ಸಾಫ್ಟ್ ಹೇರ್ಸ್. ಅವರು ತಲೆನ ಭಾಷೆನಲ್ಲಿ ಭಾಷೆ ಕೈಯಲ್ಲ ಈಗ ಅನ್ನೋರಿಗೆ ಬಹಳ ಮಜಾ ಇರೋದು ನೋಡಕ್ಕೆ. ನಮ್ಗೆಲ್ಲ ಯಾವ್ದು ಕತೆ ಜಗಿ ಇದ್ದಂಗಿರೋದು. ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ, ಏನೇನ್ ಮಾಡ್ತೀವಿ ಎದುರ್ತಾನೆ ಇರಲಿ ಹೇರ್ಸ್. ಗಾಳಿ ಬಂದ್ರೆ ಹಂಗ ಆರೋದಿಲ್ಲ. ಬ್ಯೂಟಿಫುಲ್ ಆಕ್ಟ್ರು. ಅವರ ಒಂದು ನಟನೆನ ನೋಡಿ ಆಸ್ವಾದಿಸಿ ಬೆಳೆದಂತ ನಾವು. ನನಗೆ ತುಂಬಾ ಸಂತೋಷ ಅಂದ್ರೆ ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು. ಅದು ನನಗೆ ಬಹಳ ಒಳ್ಳೆ ಹೆಸರನ್ನ ತಂದುಕೊಟ್ಟಂತ ಒಂದು ಚಿತ್ರ. ಇಲ್ಲೆಲ್ಲ ಮಾತಾಡ್ತಾ ಇದ್ರು, ಈ ರೀತಿ ನಿಧಾನ ಆಗೋಯ್ತು ಬಂದಿದ್ದು ಅವಾರ್ಡು ಅಂತ. ಆಕ್ಚುಲಿ ನಮ್ಮ ಬಾಸ್ ಮೇಲಿದಾರನ್ನ ಅವ್ರು ಇದಕ್ಕೆ ಬೇಕು, ಬೇರೆಯವ್ರಿಗಾದ್ರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡ್ಬೇಕಾಗುತ್ತೆ. ಸೊ ಯಾವ ಟು ಥ್ಯಾಂಕ್ ಮೋದಿಜಿಯವರಿಗೆ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ಕೊಟ್ಟಂತ ಅವಾರ್ಡ್ ಎಲ್ಲ ಬಹಳ ಪ್ರಜ್ಞಾವಂತರನ್ನ ಹುಡುಕಿ ಕೊಡ್ತಾರೆ. ಅವ್ರು ಏನಾದ್ರು 10-15 ವರ್ಷದ ಹಿಂದೆ ಶುರು ಮಾಡ್ಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಮಾಡಿಸ್ಕೊಳ್ತಾರೆ. ಹಾಗಾಗಿ ಎಲ್ಲ ಪ್ರತಿಭೆಯರು ಎಲ್ಲ ಎಲ್ಲರನ್ನೂ ಗುರುತಿಸಿ ಅದ್ರಲ್ಲಿ ನನ್ನಂತ ಒಬ್ಬ ಕಾಮನನ್ನು ಗುರುತಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಅದೇ ಅವ್ರು ಗುರುತಿಸ್ತಾರೆ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಅನಂತಾಗ್ ಅವ್ರಿಗೆ ಮತ್ತೆ ಹಾಸನ್ ಅವ್ರಿಗೆ ಸಿಕ್ಕಿರೋ ಬಹಳ ದೊಡ್ಡ ವಿಷಯ. ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿರೋದು. ನಿಮ್ ಇಬ್ಬರಿಂದ ನಾವೆಲ್ಲ ತಿರುಗಿ ವಾಪಸ್ ಉದ್ಯಮ ಸೇರಿದೆ ಒಳಗಡೆ. ಎಂತ ಬ್ಯೂಟಿಫುಲ್ ಇದೆ ನೋಡಕ್ಕೆ. ನಾವೆಲ್ಲ ಸೌತ್ ತರ ಆಗ್ಬಿಟ್ಟಿದ್ವಿ. ಅವಳ ಗಂಟೆಗಳು ಆಗಲ್ಲ, ಆಗಲ್ಲ, ಆತ ಆಗಿತ್ತು. ನಾವಂತೂ ಮಾತು ನಿಲ್ಸಿ ಒಂದು ವರ್ಷ ಮೇಲಾಗಿದೆ. ಮಾತಾಡದೆ ನಿಲ್ಸ್ಬಿಟ್ಟೆ. ಎಷ್ಟು ಮಾತಾಡಿ ಯಾಕೋ ನಾವು ಏನೋ ಅನ್ನೋದು, ಅದೇನೋ ಬರೋದು ಯಾಕೆ ಬೇಕು ನನಗೆ ಸುಮ್ಮನೆ ಇದ್ದು ಕೂಡ. ನಾವು 62 ಆಯ್ತು, ಇನ್ನೇನ್ ಮಾತಾಡೋದೆ, ಮಾತಾಡೋಲ್ಲ ಇದಿವೆ. ಅನಂತಣ್ಣ ಇವರೆಲ್ಲರೂ ಹೇಳಿದ್ರಲ್ಲ, 100% ಐ ವಿಲ್ ಪ್ರಿಡಿಕ್ಟ್ ನೀವು 100 ವರ್ಷ 100 ಇಯರ್ಸ್ ನಾವು ಬರ್ತೀವಿ. ಯಾಕೆಂದ್ರೆ ತುಂಬಾ ಪರಿಶುದ್ಧವಾದಂತ ಮನಸ್ಸು. ಎಲ್ಲಿ ಪರಿಶುದ್ಧತೆ ಇರುತ್ತೆ, ನಾನು ವಿಶೇಷವಾಗಿ ಅವರ ಅಧ್ಯಾತ್ಮದ ಒಂದು ಬದಲಾವಣೆ ಪರಿವರ್ತನೆಯನ್ನ ನಾನು ಗಮನಿಸ್ತೀನಿ. ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ರ ಒಂದೊಂದು ಮಾತನ್ನು ಕೂಡ ಉಪನಿಷತ್ತಿನ ಭಾಷೆಗಳು ಎಷ್ಟು ಪರಿಪಕ್ವವಾಗುತ್ತೆ. ನಿಮ್ಮಂತವ್ರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ಸೋಪ್ರವ್ರು ಇಂಥ ಮಹನೀಯರ ಜೊತೆ ನಾವೆಲ್ಲ ಬದುಕೊಡಪ್ಪ. ನಮ್ಮ
ನಿಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂತ ನಟರುಗಳನ್ನೆಲ್ಲ ವಿಶ್ವಾಸ ಮಾಡ್ತಾರೆ. ಅವರು ಹುಡುಗಪ್ಪ ಮತ್ತೆ ವಸತಿ ದಿನ ನೆನಪು ಮಾಡ್ಕೊಂಡು ನಮ್ಗೆಲ್ಲ ಎಷ್ಟು ಖುಷಿ ಅಂದ್ರೆ ರಾಜ್ಕುಮಾರ್ ಆದ್ಯಾಗೆ, ಶಂಕರ್ ಮಾಡ್ಬೋದು, ಇವರು ಪ್ರಭಾಕರ್, ವಿಷ್ಣುವರ್ಧನ್ ಅವರು, ಇಂಥ ಮಾನ್ಯರ ಜೊತೆ ನಾವೆಲ್ಲ ಎಂತ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್. ನೀವು 100 ವರ್ಷ ಚೆನ್ನಾಗಿರ್ಬೇಕು, ಆನಂದವಾಗಿರ್ಬೇಕು. ನೀವು ಸಿಕ್ಕಿದ ಒಂದು ಅವಾರ್ಡ್ ಇದೆಯಲ್ಲ ಸರ್, ಇನ್ನೊಂದೇನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್. ಬರ್ಲೇಬೇಕು, ನೀವು ಹುಡ್ಕೊಂಡು ಬರ್ಲೇಬೇಕು. ಅದೇ ಥ್ಯಾಂಕ್ಫುಲ್ ಸರ್. ನಿಮಗೆ ಮಾತಾಡೋದು ನಾವು ದೊಡ್ಡವರಲ್ಲ, ವೆರಿ ಹ್ಯಾಪಿ ಮೇಡಮ್. ಅತಿಯರ್ ಒಂದು ಮಾಡಿದ್ರಿ, ನಾನು ವಿಲನ್ ರೋಲ್ ಮಾಡಿದ್ದೆ ನಿಮ್ ಜೊತೆ. ಆಮೇಲೆ ನೀವು ಕ್ಯಾಚ್ ಹಾಕೊಂಡಿದ್ದೆಲ್ಲ ನೋಡಿದೀನಿ. ಆ ದಿನ ಚೆನ್ನಾಗಿ ಆಗ್ತಾ ಇದ್ದೀನಿ. ಅದು ಶ್ವೇತಗೋಲ ಪಿಕ್ಚರ್ ಕೆ ವಿ ರಾಜು ಅವರು ಏನೋ ಅಂದ್ಬಿಟ್ಟು ನೀವು ನೀರು ಹಾಕೊಂಡಿದ್ದೀರಿ. ಅವಾಗ ಇವ್ರು ಬಂದು ಸಮಾಧಾನ ಮಾಡೋದು. ಅವಾಗ ಲಾಂಗ್ ಶಾಟ್ ಅಲ್ಲಿ ನೋಡಿ ಕ್ಯಾಚ್ ಆಗ್ತಾವೆ ಹತ್ರ ಹೋಗಿ ಬೈಬಿಡ್ತಾರೆ. ಲಾಂಗ್ ಶಾಟ್ ಅಲ್ಲಿ ನೋಡ್ತೀನಿ ನಾನು. ಸಮಾಧಾನ ಮಾಡ್ತಾ ಇದ್ರು ಮೇಡಮ್ ಅವ್ರಿಗೆ. ಅವ್ರು ಬಹಳ ಹೊತ್ತು ದುಃಖದಲ್ಲಿದ್ರು. ನಾನು ಅವರ ಬಾಮಯ್ಯನ ಪಾತ್ರ. ಕೆ ವಿ ರಾಜ್ ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ರಫ್ತು ಮಾತಾಡೋದು. ಏನ್ ಅಂದ್ಬಿಟ್ರು ಅವ್ರಿಗೆ ಅಡು ಬಂದ್ಬಿಡ್ತು. ಆಗ ಇವರು ಆ ಸೂಟ್ ಅಲ್ಲಿ ಬಂದಿದ್ದು, ನಾನು ಇವ್ರನ್ನ ನೋಡಿದ್ದು. ಎಷ್ಟು ಚೆನ್ನಾಗಿ ಅವನಪ್ಪ ಯಪ್ಪ, ಒಳ್ಳೆ ಕಥೆ ಆಯ್ತು. ನಮ್ಮ ಮಕ್ಕಳು ಹೇಳಿ ಕಲರ್ ಚೇಂಜ್ ಮಾಡಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ರಘುವಣ್ಣ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರು ವೆಯ್ಟ್ ಮಾಸ್ಟರ್. ನೀವು ನೆನಪಿಟ್ಟಿದ್ದೀರಿ, ಇದು ನಮ್ಮ ಒಳಗೆ ಓಟ್ಲಿರ್ತವಲ್ಲ, ನಾವು ಯಾರು ಏನು ಕಡಿಮೆ ಅನ್ನೋ ಜೊತೆ ನಾನು ಕ್ಲಾಪ್ ಅಸಿಸ್ಟೆಂಟ್ ಮಾಸ್ಟರ್. ಅಲ್ಲಿಂದ ಕೂಡ ನಿಮ್ಮನ್ನ ನಾನು ಬಲ್ಲೆ. ನೀವು ಅಲ್ಲಿ ಹೋದಾಗ ತೊಡೆ ಎಲ್ಲ ಕಟ್ಬಿಟ್ರಿ, ನಾನು ಅದು ಬಿದ್ದೋಗ್ಬಿಟ್ಟೆ. ಯಾರು ಎಲ್ಲ ನೋಡ್ದಂಗಾಯ್ತಲ್ಲ ಅಂತ. ಆಮೇಲೆ ನೋಡಿದ್ರೆ ನೀವು ಆಮೇಲೆ ಗೊತ್ತಾಯ್ತಾ. ನೀವು ಕಂಗ್ರಾಟ್ಸ್ ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಚೇಂಬರ್ ಅವ್ರಿಗೆ ಮತ್ತೊಮ್ಮೆ ದೊಡ್ಡ ಧನ್ಯವಾದ. ಮತ್ತೆ ಸೇರಿಸ್ತೀರಿ, ಎಲ್ಲ ಮನಸ್ಸುಗಳನ್ನ ಬೆಸೀತಾ ಇದ್ರಿ, ಎಲ್ಲರೂ ಸೇರಿಸ್ತಾ ಇದ್ರಿ. ಯಾವಾಗ ಹುಟ್ಟು ಕುಟುಂಬ ಇರತ್ತಲ್ಲ, ಹುಟ್ಟು ಕುಟುಂಬ ಬಹಳ ಹಬ್ಬ ಹದಿನೈದು ದಿನ ಎಲ್ಲ ಈ ಹೆಣ್ಣುಗಲ್ಪರು ಅಂತ ಬರ್ತಾರೆ. ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟು, ಒಬ್ಬರನ್ನೊಬ್ರು ಮಾತಾಡ್ತಾರೆ. ಬರೀ ಯಾವ್ದಾರ ಮನೆಗೆ ಹೋಗ್ಬಿಟ್ರೆ ಒಂದೇ ಮನೆ 4 ಜನ ಫೋನ್ ಇಟ್ಕೊಂಡು ತಾತ ಅಲ್ಲಿ, ಅಜ್ಜಿ ಅಲ್ಲಿ, ಹೆಂಡತಿ ಇಲ್ಲಿ, ಇನ್ನೊಬ್ರು ಇಲ್ಲಿ, ಆ ಮನೆಯೂ ಮಾತಾಡ್ಸಲ್ಲ, ನೆಂಟರು ಬರಲ್ಲ. ಹಂಗಾಗಬಾರ್ದು. ನೀವು ಮಾಡಿದ್ದು ಎಕ್ಸ್ಟ್ರಾರ್ಡನರಿ. ಫಸ್ಟ್ ನಿಮಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.